ನಮಸ್ತೆ. ನಾನಿವತ್ತು ನಿಮಗೊಂದು ಅದ್ಭುತವಾದಂಥ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ MLM ಪ್ಲ್ಯಾನ್ ಅಲ್ಲ ಸ್ನೇಹಿತರೆ, ಇದೊಂದು ಚಾರಿಟಿ. ಓಕೆ, ಶ್ರೀ ಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನುವಂಥದ್ದೊಂದು ಚಾರಿಟಿ. ಆ ಚಾರಿಟಿ ಮುಖಾಂತರ ಇವತ್ತು ಬ್ಲೈಂಡ್ ಹೆಲ್ಪ್ ಅನ್ನುವಂಥದ್ದೊಂದು ಸಿಸ್ಟಮು ರನ್ ಆಗ್ತಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಯಾವುದೇ ನಮಗೆ MLM ಸಿಸ್ಟಮಲ್ಲಿ ಕಂಪನಿ ರನ್ ಆಗಲ್ಲ. ಇಲ್ಲಿ ನಾವು ಎಲ್ಲ ಬಿಸ್ನೆಸ್ಸು ಜನಗಳ ಮಧ್ಯೆ ಇರುತ್ತೆ. ಜನಗಳ ಕ್ರೌಡ್ ಫಂಡಿಂಗ್ ಅಂತ ಹೇಳ್ತೀವಿ, P2P ಸಿಸ್ಟಮ್ ಅಂತ ಹೇಳ್ತೀವಿ. ಜನಗಳಿಗೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇಲ್ಲಿ ಬಿಸ್ನೆಸ್ ಮಾಡುವಂಥದ್ದು. ಇದರ ಮೈನ್ ಫೌಂಡೇಶನ್ ಬಂದುಬಿಟ್ಟು ಸ್ನೇಹಿತರೆ ಶ್ರೀ ಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನುವಂಥದ್ದು. ಈ ಸಿಸ್ಟಮಿಗೆ ISO ಸರ್ಟಿಫಿಕೇಟ್ ಕೂಡ ಇದೆ, ಮತ್ತು ಈ ಬ್ಲೈಂಡ್ ಹೆಲ್ಪ್ ವೆಬ್ಸೈಟಿಗೆ ಕೂಡ ಇಲ್ಲಿ ISO ಸರ್ಟಿಫಿಕೇಟ್ ಇದೆ ಸ್ನೇಹಿತರೆ. ಓಕೆ, ಇದು ನೀವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡ್ಬೋದು ಒಳಗಡೆ ಬಂದ ಮೇಲೆ. ಮತ್ತು ಇಲ್ಲಿ ಕಂಪನಿ ವೆಬ್ಸೈಟ್ ಬಿಟ್ಟರೆ ಕಂಪನಿ ಮತ್ತು ಯಾವುದೆಲ್ಲರೂ ಇನ್ಕ್ಲೂಡ್ ಇಲ್ಲ ಸ್ನೇಹಿತರೆ. ಈ ಕಂಪನಿ ವೆಬ್ಸೈಟ್ನ ಮಾತ್ರ ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಬಿಟ್ಟರೆ ವೆಬ್ಸೈಟ್ ಒಳಗಡೆ ಯಾವುದೇ ವ್ಯಾಲೆಟ್ ಸಿಸ್ಟಮು, ವ್ಯಾಲೆಟಲ್ಲಿ ಅಮೌಂಟ್ ಹೋಗುವಂಥದ್ದು, ನಾವು ವ್ಯಾಲೆಟಿಂದ ವಿತ್ಡ್ರಾ ಮಾಡ್ಕೊಳ್ಳುವಂಥದ್ದು ಆ ಥರ ಏನಿಲ್ಲ. ಇಲ್ಲಿ ಎಲ್ಲನೂ ಫೋನ್ಪೇ, ಗೂಗಲ್ ಪೇ ಮುಖಾಂತರ ನಾವು ಡೈರೆಕ್ಟ್ ಅಮೌಂಟ್ಗಳನ್ನು ಹಾಕಿ ನಾವು ಇನ್ಕಮ್ನ ಮಾಡುವಂಥದ್ದು ಸ್ನೇಹಿತರೆ. ಓಕೆ, ಸಿಂಪಲ್ ಕಾನ್ಸೆಪ್ಟ್ ಬಂದುಬಿಟ್ಟು ಬ್ಲೈಂಡ್ ಹೆಲ್ಪ್ ಅಂತ P2P ಸಿಸ್ಟಮು, ಕ್ರೌಡ್ ಫಂಡಿಂಗ್ ಸಿಸ್ಟಮ್ ಸ್ನೇಹಿತರೆ. ಓಕೆ, ಅಬೌಟ್ ಬಗ್ಗೆ ನಿಮಗೆ ಜಾಸ್ತಿ ಹೇಳಬೇಕಾಗಿಲ್ಲ, ವಿಷನ್ ಬಗ್ಗೆ ನಿಮಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಓಕೆ, ನೆಕ್ಸ್ಟು ವಾಟ್ ಈಸ್ P2P? ಈ P2P ಅಂದರೆ ಏನು? ಇದು ಎಲ್ಲರೂ ಗೊತ್ತಾಗಿರುವಂಥ ಸಿಸ್ಟಮ್. ಯಾಕೆಂದರೆ ನಾನು ಇನ್ನೊಬ್ಬರಿಗೆ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡ್ತೀನಿ, ಅವರು ಇನ್ನೊಬ್ಬರಿಗೆ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡುವಂಥದ್ದೇ P2P ಸಿಸ್ಟಮ್ ಸ್ನೇಹಿತರೆ. ಇಲ್ಲಿ ಕ್ರೌಡ್ ಫಂಡಿಂಗ್. ಓಕೆ, ಇಲ್ಲಿ ಕಂಪನಿ ಬ್ಯಾಂಕ್ ಅಕೌಂಟಿಂದ ಯಾರಿಗೂ ಇಲ್ಲಿ ಆದಾಯ ಆಗಲಿ, ಇನ್ಕಮ್ ಆಗಲಿ ಯಾವುದು ಬರಲ್ಲ ಸ್ನೇಹಿತರೆ. ಓಕೆ, ಕ್ರೌಡ್ ಫಂಡಿಂಗ್ ನೋಡಿ, ಕ್ರೌಡ್ ಫಂಡಿಂಗ್ ಅಂತ ನಾವಿಲ್ಲಿ ಹೇಳ್ತೀವಿ. ಇಲ್ಲಿ ನಾವು ಏನು ಮಾಡಬೇಕು, ಜಸ್ಟ್ ಸ್ನೇಹಿತರೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಯಾವುದೇ ಇಲ್ಲಿ ಸಿಸ್ಟಮಲ್ಲಿ ರಿಸ್ಕ್ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ, ಮತ್ತು ರಿಯಲ್ ಹೆಲ್ಪಿಂಗ್ ಪ್ಲ್ಯಾನ್ ಇದೆ, P2P ಸಿಸ್ಟಮ್ ಇದೆ, ವೆರಿಫೈಡ್ ಇದೆ. ಇಲ್ಲಿ ಯಾವುದೇ ಕಂಪನಿ ಹೈಡ್ ಮಾಡಿ ಬಿಸ್ನೆಸ್ ಇಲ್ಲಿ ಮಾಡುವಂಥ ಯಾವುದೇ ಇಲ್ಲಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಪನ್ ಆಗಿ ಇಲ್ಲೆಲ್ಲ ಬಿಸ್ನೆಸ್ಗಳು ರನ್ ಆಗ್ತಿದೆ ಸ್ನೇಹಿತರೆ. ಓಕೆ, ಹಾಗಾಗಿ ಇಲ್ಲಿ ಯಾವ ಥರ ಇದೆ, ಕಂಪನಿಗೆ ಇದರಿಂದ ಏನು ಪ್ರಾಫಿಟ್, ನಮಗೆ ಇದರಿಂದ ಏನು ಪ್ರಾಫಿಟ್ ಎಲ್ಲನೂ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಹೇಳಿದೆ, ಇದೊಂದು ಚಾರಿಟಿ, ಟ್ರಸ್ಟ್. ಈ ಟ್ರಸ್ಟ್ ಮುಖಾಂತರ ಇವತ್ತು ಈ ಸಿಸ್ಟಮ್ ರನ್ ಆಗಿರುವಂಥದ್ದು. ಯಾಕಂದರೆ ಇವತ್ತು ಸಿಸ್ಟಮ್ ಬಂದುಬಿಟ್ಟು 4-5 ತಿಂಗಳಾಗಿರ್ಬೋದು. ಅದೇ ಶ್ರೀ ಮಾರೋಟಿ ಬ್ಯಾಂಕ್ ಫೌಂಡೇಶನ್ ಅನ್ನೋಂಥದ್ದು ಸ್ನೇಹಿತರೆ 2015ರಿಂದ ಇದು ಸಿಸ್ಟಮು ರನ್ನಲ್ಲಿದೆ. ಓಕೆ, ಟ್ರಸ್ಟ್ ಅಂದರೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಬಡವರಿಗೆಲ್ಲ ಹೆಲ್ಪ್ ಮಾಡುವಂಥ ಒಂದು ಟ್ರಸ್ಟ್, ತುಂಬ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಹರಿಯಾಣ ಬೇಸಲ್ಲಿರುವಂಥ ಈ ಟ್ರಸ್ಟ್ ಸ್ನೇಹಿತರೆ. ಓಕೆ, ಆದರೆ ಈ ಬ್ಲೈಂಡ್ ಹೆಲ್ಪ್ ಅನ್ನುವಂಥ ಬಿಸ್ನೆಸ್ ಇವತ್ತು ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಆನ್ಲೈನ್ ಸಿಸ್ಟಮ್ ಮುಖಾಂತರ ರನ್ ಆಗ್ತಾ ಇದೆ ಸ್ನೇಹಿತರೆ. ಓಕೆ, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗುಜರಾತ್, ಒರಿಸ್ಸಾ, ತೆಲಂಗಾಣ ಎಲ್ಲ ಕಡೆ ಅದ್ಭುತವಾಗಿ ರನ್ ಆಗ್ತಿದೆ. ಯಾಕೆಂದರೆ ಇದರಲ್ಲಿ ಝೀರೋ ಲಯಬಿಲಿಟಿ ಅಂದರೆ ಝೀರೋ ರಿಸ್ಕ್, ಯಾವುದೇ ರಿಸ್ಕೇ ಇಲ್ಲ ಸ್ನೇಹಿತರೆ. ಓಕೆ, ಯಾವ ಥರ ನೋಡಿ, ನಾವಿಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ, ನಾವಿಲ್ಲಿ ಫಸ್ಟ್ ಆಫ್ ಆಲ್ 220 ರೂಪೀಸ್ನ ಒಬ್ಬರಿಗೆ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇರಬೇಕು. ಈ ರೆಡಿ ಇದ್ದರೆ ನೀವು ಈ ಬಿಸ್ನೆಸ್ನ ಆರಾಮ್ಸೆ ನೀವು ಇದನ್ನು ಮಾಡ್ಕೊಂಡು ಹೋಗ್ಬೋದು. ಬರೀ 220 ರೂಪೀಸ್ ನೀವು ಹೆಲ್ಪ್ ಮಾಡೋದ್ರಿಂದ ಇಲ್ಲಿ 17 ಕೋಟಿ ಇನ್ಕಮ್ನ ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಾನು ನಿಮಗೆ ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ. ಅದರಲ್ಲಿ 7 ಡೇಸ್ ಬಿಸ್ನೆಸ್ ಚಾಲೆಂಜ್ ಇದೆ. ನೀವು 7 ದಿನ ಇಲ್ಲಿ ಬಿಸ್ನೆಸ್ ಚಾಲೆಂಜ್ನ ತಗೊಂಡು ಕೆಲಸ ಮಾಡಬೇಕಾಗುತ್ತೆ. ಏನಿದು 7 ಡೇಸ್? ಯಾಕಂದರೆ ಇಲ್ಲಿ ಕಂಪನಿ ಸಿಸ್ಟಮ್ ಕ್ಲೀನಾಗಿ ರನ್ ಆಗಬೇಕು, ಎಲ್ಲರೂ ಏನು ಟಾರ್ಗೆಟ್ ಇಟ್ಟಿದ್ದಾರೆ ಆ ಟಾರ್ಗೆಟಲ್ಲಿ ಇನ್ಕಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ 7 ಡೇಸ್ ಚಾಲೆಂಜ್ ಬಿಸ್ನೆಸ್ ಕಂಡೀಷನ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ರೀತಿ ನೋಡಿ, ನೀವು 220ಗೆ ಇಲ್ಲಿ ಬರ್ತೀರಾ, ಹೆಲ್ಪ್ ಮಾಡ್ತೀರಾ. 220 ಸ್ನೇಹಿತರೆ 20 ರೂಪೀಸ್ ಚಾರಿಟಿಗೆ ಹೋಗುತ್ತೆ, ಕಂಪನಿ ಚಾರಿಟಿಗೆ ಹೋಗುತ್ತೆ. 200 ರೂಪಾಯಿ ನೀವು ಯಾರ ಜೊತೆ ಜಾಯಿನ್ ಆಗ್ತಿದ್ದೀರಾ ಅವರಿಗೆ ನೀವು ಕೊಟ್ಟು ಕಳಿಸುವಂಥದ್ದು. ನೀವು ಇಷ್ಟು ನೀವು ಅವರ ಹತ್ರ ರೆಫರ್ ಲಿಂಕ್ ತಗೊಂಡ್ರೆ ನೀವೇ ಅವ್ರಿಗೆ ಏನು ಅಲ್ಲಿ ಅವರಿಗೆ ಡೀಟೇಲ್ಸ್ ಕೊಡಬೇಕಾಗಿಲ್ಲ, ಯಾವುದೇ ಫೋಟೋ ಸಬ್ಮಿಟ್ ಮಾಡಬೇಕಾಗಿಲ್ಲ. ನೀವೇ ರೆಫರಲ್ ಲಿಂಕ್ ತಗೊಂಡು ನೀವೇ ಅಲ್ಲಿ ಸಬ್ಮಿಟ್ ಮಾಡ್ಕೋಬೋದು. ನಿಮ್ಮ ಯೂಸರ್ ನೇಮು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ಥರ ನೇಮ್ ಇದೆ ಆ ರೀತಿ ನೇಮು, ಮತ್ತು ಬ್ಯಾಂಕ್ ಡೀಟೇಲ್ಸ್, ನಿಮ್ಮದು ಫೋನ್ಪೇ, ಗೂಗಲ್ ಪೇ ನಂಬರ್ ಮತ್ತು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು. ಅವರು ನಿಮಗೊಂದು ಈ ಪಿನ್ ಕಳಿಸ್ತಾರೆ. ನೀವು ಏನು 220 ಅವರಿಗೆ ಪೇ ಮಾಡಿರ್ತೀರಾ ಅದಕ್ಕೆ ನಿಮಗೆ ಅವ್ರಿಗೊಂದು 20 ರೂಪೀಸ್ ಏನು ನೀವು ಎಕ್ಸ್ಟ್ರಾ ಪೇ ಮಾಡ್ತೀರಾ, ಅದಕ್ಕೆ ಒಂದು ಅವರು ನಿಮಗೊಂದು ಈ ಪಿನ್ ಅಂತ ಕಳಿಸ್ತಾರೆ. ಅಲ್ಲಿ ಈ ಪಿನ್ ಹಾಕೊಂಡು ನೀವು ಐಡಿನ ಆಕ್ಟಿವೇಶನ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಾಗಿ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೀವು ID ಮಾಡ್ಕೊಂಡ ನಂತರ ಇವತ್ತು ID ಮಾಡಿಕೊಂಡ್ರೆ ನೀವು ವಿದಿನ್ 7 ಡೇಸ್ ಒಳಗಡೆ ಸ್ನೇಹಿತರೆ, ವಿದಿನ್ 7 ಡೇಸ್ ಚಾಲೆಂಜ್ ಅಂತಲ್ಲ, 7 ಡೇಸಲ್ಲಿ ನೀವು ಫಸ್ಟ್ ಲೆವೆಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ಏನಿದು ಫಸ್ಟ್ ಲೆವೆಲಲ್ಲಿ ನಿಮ್ಮದು 2 ವ್ಯಕ್ತಿಗಳು ಬರಬೇಕು ಸ್ನೇಹಿತರೆ. ಓಕೆ, ನೀವು 2 ವಾಲಂಟಿಯರ್ಸ್ನ ನೀವು ಇಲ್ಲಿ ರೆಡಿ ಮಾಡ್ಕೋಬೇಕು. ಓಕೆ, ಇವತ್ತು ಜಾಯ್ನ್ ಆದರೆ ನೀವು ನಾಳೆ ಒಬ್ಬರನ್ನ ಕೊಟ್ಟರೆ ನೀವು ಆ ವ್ಯಕ್ತಿ ನಿಮಗೆ ಪೇ ಮಾಡ್ತಾನೆ, 220 ರೂಪೀಸ್ ನಿಮಗೆ ಪೇ ಮಾಡ್ತಾನೆ. ಓಕೆ, ಒಂದು 4 ದಿನ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ನಿಮಗೆ ಜಾಯ್ನ್ ಆಗ್ತಾನೆ, ಅವನು ನಿಮಗೆ ಪೇ ಮಾಡ್ತಾನೆ 220 ರೂಪೀಸ್. ಅದು ಫೋನ್ಪೇ, ಗೂಗಲ್ ಪೇ ಮುಖಾಂತರ ನಿಮಗೆ ಪೇ ಮಾಡ್ತಾನೆ ಅವನು.
ಆ 220 ರುಪೀಸ್ ನಿಮ್ಮ ಹತ್ರನೇ ಇರುತ್ತೆ. ಟೋಟಲ್ ಎಷ್ಟಾಯಿತು? 440 ರುಪೀಸ್ ಆಗುತ್ತೆ. 440 ರುಪೀಸಲ್ಲಿ ನೀವು ಆ ಇಬ್ಬರು ವ್ಯಕ್ತಿಗಳ ID ಆ್ಯಕ್ಟಿವೇಷನ್ ಆಗಬೇಕಲ್ಲ, ಈ ಪಿನ್ಗೋಸ್ಕರ ನೀವು 40 ರೂಪಾಯಿನ ಕೊಟ್ಟು ಕಳಿಸ್ತೀರಾ, ಮತ್ತು 400 ರುಪೀಸ್ ನಿಮ್ಮ ಹತ್ರನೇ ಇರುತ್ತೆ. ಇಲ್ಲಿಂದ ಹೆಂಗೆ ಬಿಸ್ನೆಸ್ ಮೂವ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಕ್ಲೀನಾಗಿ ಅರ್ಥ ಮಾಡ್ತೀನಿ ಸ್ನೇಹಿತರೆ. ಈ ಲೆವೆಲ್ ಇನ್ಕಮ್, ಈ ಚಾರ್ಟನ್ನು ಕ್ಲಿಯರಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಬಿಸ್ನೆಸ್ ಪ್ಲಾನ್ ಕಂಪ್ಲೀಟ್ ಆಗಿರುವಂಥದ್ದು ಈ ಚಾರ್ಟಲ್ಲಿ ಸ್ನೇಹಿತರೆ. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ ಈ ಬಿಸ್ನೆಸ್ನ ನೀವು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಫಸ್ಟ್ ಲೆವೆಲ್, ನೀವು 7 ಡೇಸಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಕಂಪ್ಲೀಟ್ ಮಾಡ್ತೀರಾ. ಒಬ್ಬರಿಂದ ನಿಮಗೆ 200 ರೂಪಾಯಿ. ಇಲ್ಲಿ ಯಾವುದೇ ಲೆಫ್ಟ್ ರೈಟ್ ಮ್ಯಾಚಿಂಗ್ ಇಲ್ಲ ಸ್ನೇಹಿತರೆ. ಒಬ್ಬರು ಬಂದರೆ ನಿಮಗೆ ಇಲ್ಲಿ ಇನ್ಕಮ್ ಬರುತ್ತೆ. ಇಲ್ಲಿ ಯಾವುದೇ BVPV, ಲೆಫ್ಟ್ ರೈಟ್, ಪವರ್ ಲೆಗ್, ಇನ್ಕಮ್ ಲೆಗ್ ಆ ಥರ ಏನೂ ಇಲ್ಲ. ಕಂಪ್ಲೀಟ್ ಇದು ಲೆವೆಲಲ್ಲಿ ರನ್ ಆಗುತ್ತೆ. ಇಬ್ಬರು ಬರ್ತಾರೆ, ನಿಮಗೆ ಟೋಟಲ್ ಅಮೌಂಟ್ ಬಂದುಬಿಟ್ಟು 400 ರುಪೀಸ್ ಆಗುತ್ತೆ. 400 ರುಪೀಸಲ್ಲಿ ಸ್ನೇಹಿತರೆ ನೀವು 300 ರುಪೀಸನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ವಾಟ್ ಈಸ್ ದಿಸ್ ಅಪ್ಗ್ರೇಡ್? ಅಪ್ಗ್ರೇಡ್ ಅಂದರೆ ನಿಮಗೆ ವೆಬ್ಸೈಟಲ್ಲೇ ಬರುತ್ತೆ, ನೀವು ಮೇಲಿನವ್ರಿಗೆ ಅಮೌಂಟ್ ಕಳಿಸುವಂಥದ್ದು. ಅದು ಯಾರಿಗೂ ಇರ್ಬೋದು. ಇದಕ್ಕೆ ನಾವು P2P ಸಿಸ್ಟಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ನಿಮಗೆ ವೆಬ್ಸೈಟಲ್ಲೇ ಬರುತ್ತೆ, ಯಾರಿಗೆ ಕಳಿಸ್ಬೇಕು, ಯಾವ ನಂಬರಿಗೆ ಕಳಿಸ್ಬೇಕು, ಅವ್ರದ್ದು ಬ್ಯಾಂಕ್ ಡೀಟೇಲ್ಸು, ಅಡ್ರೆಸ್ ಎಲ್ಲ ಅಲ್ಲಿ ಶೋ ಆಗುತ್ತೆ. ಅವರಿಗೆ ನೀವು ಮೆಸೇಜ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಸರ್ ನಾನು ನಿಮಗೆ ಅಮೌಂಟ್ ಆಗ್ತಾಯಿದ್ದೀನಿ 300 ರೂಪಾಯಿ, ನಂದು ಅಪ್ಗ್ರೇಡ್ ಇನ್ಕಮ್ ಬಂದಿದೆ, ಅದನ್ನು ಅಪ್ರೂವ್ ಮಾಡಿ ಅಂತ ನೀವು ಹೇಳಿದರೆ ಆಯಿತು. ನೀವು ಕಳಿಸಿದ ಮೇಲೆ ಅವರು ಅಪ್ರೂವ್ ಮಾಡ್ತಾರೆ, ನಿಮ್ಮದು ಅಪ್ಗ್ರೇಡ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನಿಮಗೆ 100 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಲೆವೆಲ್. ಅದೇ 2 ಜನ 7 ಡೇಸ್ ಚಾಲೆಂಜ್ ತೊಗೊಂಡು ಅವರು ಇಬ್ಬರಿಬ್ಬರು ಮಲ್ಟಿಪಲ್ ಮಾಡಿ ಕೊಟ್ಟರೆ ನಿಮ್ಮ ಸೆಕೆಂಡ್ ಲೆವೆಲಲ್ಲಿ 4 ಜನ ಆಗ್ತಾರೆ ಸ್ನೇಹಿತರೆ. ಆ 4 ಜನರಿಂದ ನಿಮಗೆ ಒಬ್ಬರಿಂದ ನಿಮಗೆ 300 ರೂಪಾಯಿ ಬರುತ್ತೆ. ಓಕೆ, ಆ 4 ಜನ ಅಟ್ ಎ ಟೈಮ್ ಬರಬೇಕಾಗಿಲ್ಲ. ಒಬ್ಬರು ಬಂದು ಅವರ 7 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ 300 ರೂಪಾಯಿ ಬರುತ್ತೆ. ಮತ್ತೊಬ್ಬರು ಬಂದು ಅವರು 7 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿಕೊಂಡ್ರೆ ಮತ್ತೊಬ್ಬರು ನಿಮಗೆ 300 ರೂಪಾಯಿ ಬರುತ್ತೆ. ಇದರ 4 ಜನರಿಂದ ನಿಮಗೆ 300 ಅಂದರೆ 1200 ರೂಪಾಯಿ ಆಯಿತು. ಅದರಲ್ಲಿ 600 ರೂಪಾಯಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, 600 ರೂಪಾಯಿ ನಿಮ್ಮ ಪ್ರಾಫಿಟ್. ಓಕೆ, ನೆಕ್ಸ್ಟ್ 3ನೇ ಲೆವೆಲ್. ಅದೇ 4 ಜನ ಇಬ್ಬರು ಕಂಪ್ಲೀಟ್ ಮಾಡಿಕೊಂಡ್ರೆ 4 2 8 ಅಂದರೆ 8 ಜನ ಆಗುತ್ತೆ 3ನೇ ಲೆವೆಲಲ್ಲಿ. 3ನೇ ಲೆವೆಲಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯಿಂದ ನಿಮಗೆ 600 ರೂಪಾಯಿ ಬರುತ್ತೆ, ಅಂದರೆ 4800 ರೂಪಾಯಿ ಬರುತ್ತೆ. ನಿಮ್ಮ ಅಪ್ಗ್ರೇಡ್ ಬಂದುಬಿಟ್ಟು 2000 ರೂಪಾಯಿ, 2800 ರೂಪಾಯಿ ನಿಮ್ಮ ಪ್ರಾಫಿಟ್ ಆಗಿರುತ್ತೆ. ಇದು ಅಪ್ಗ್ರೇಡ್ ನೀವು ಯಾರಿಗೆ ಮಾಡಬೇಕು, ಯಾವ ನಂಬರ್ಗೆ, ಯಾಕಂದರೆ ಇದನ್ನು ನಾವೆಲ್ಲ ಅಪ್ಗ್ರೇಡ್ ಮಾಡುವಂಥದ್ದು ಗೂಗಲ್ ಪೇ, ಫೋನ್ಪೇ ಮೂಲಕ. ಇಲ್ಲಿ ಯಾವುದೇ ವ್ಯಾಲೆಟ್ ಸಿಸ್ಟಮ್ ಇಲ್ಲ. ನಾನು ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ಯಾವುದೇ ವ್ಯಾಲೆಟ್ ಸಿಸ್ಟಮ್ ಇಲ್ಲ ಸ್ನೇಹಿತರೆ. ಫೋನ್ಪೇ, ಗೂಗಲ್ ಪೇ ಮುಖಾಂತರ ನಾವು ಮಾಡ್ತೀವಿ. ಆ ಮಾಡಿದಂಥ ಸ್ಕ್ರೀನ್ಶಾಟ್ ಮತ್ತು UTR ನಂಬರ್ನ ಮಾತ್ರ ನಾವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದರೆ ಅವರಿಗೆಲ್ಲ ನಾವು ಯಾರಿಗೆ ಕಳಿಸಿರ್ತೀವಿ ಅವರಿಗಲ್ಲಿ ಕನ್ಫರ್ಮ್ ತೋರಿಸುತ್ತೆ. ಅದನ್ನು ಕನ್ಫರ್ಮ್ ಮಾಡ್ತಾರೆ, ಅವರು ಅಪ್ರೂವ್ ಆಗುತ್ತೆ. ನಾವು ಫೋನ್ಪೇ, ಗೂಗಲ್ ಪೇ ಮುಖಾಂತರ ಇಲ್ಲಿ ಕಳಿಸ್ತೀವಿ. ಯಾವುದೇ ಕಂಪನಿ ಕಡೆಯಿಂದ ಬರುವಂಥದ್ದು ಏನಿಲ್ಲ. ಕಂಪನಿಗೆ ಹೋಗುವಂಥದ್ದು ಬರೀ 20 ರೂಪಾಯಿ ಮಾತ್ರ. ಆ ಚಾರಿಟಿಗೆ 20 ರೂಪಾಯಿ. ನಾವು ಏನು ಈ ಪಿನ್ ತಗೊಳ್ತೀವಿ ಆ 20 ರೂಪಾಯಿ ಮಾತ್ರ ಕಂಪನಿ ಅದಕ್ಕೆ ಈ ಪಿನ್ನೇ ಕೊಡ್ತಾ ಇದೆ. ಓಕೆ, 4ನೇ ಲೆವೆಲಲ್ಲಿ 16 ಜನ. ಅದೇ 8 ಜನ ಏನಿದ್ರು 3ನೇ ಲೆವೆಲಲ್ಲಿ, ಅವರು ಇಬ್ಬರು ಅಂದರೆ 8 ರಲ್ಲಿ 16 ಜನ ಬರ್ತಾರೆ. ಒಬ್ಬರಿಂದ ನಿಮಗೆ 2000 ರೂಪಾಯಿ ಅಂದ್ರೂ ಟೋಟಲ್ 16 ಜನದಿಂದ ನಿಮಗೆ 32,000 ರೂಪಾಯಿ ಇನ್ಕಮ್ ಆಗುತ್ತೆ. ಅಪ್ಗ್ರೇಡ್ ಬಂದುಬಿಟ್ಟು ನೀವು 4,000 ರೂಪಾಯಿ ಮಾಡಬೇಕು. ಅಲ್ಲಿ ನಿಮ್ಮ ಪ್ರಾಫಿಟ್ ಬಂದುಬಿಟ್ಟು 28,000 ರೂಪಾಯಿ ಸ್ನೇಹಿತರೆ. ಬರೀ 4ನೇ ಲೆವೆಲಲ್ಲಿ 16 ಜನ ಬಂದಂಥ ವ್ಯಕ್ತಿಗಳು ಅವರು 7 ಡೇಸನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಇನ್ಕಮ್ಮೇ 28,000 ರೂಪಾಯಿ ಬರುತ್ತೆ ಸ್ನೇಹಿತರೆ. 4ನೇ ಲೆವೆಲಲ್ಲಿ ಬರೀ 220ಯಲ್ಲಿ ಜಾಯ್ನ್ ಆಗಿ 220ಯಲ್ಲಿ ಈ 28,000 ರೂಪಾಯಿ ಇನ್ಕಮ್ ಮೇಲೆ. ಹಾಗಾಗಿ ಈ ಬಿಸ್ನೆಸ್ ಪ್ಲಾನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಯಾವುದೇ ರಿಸ್ಕ್ ಇಲ್ಲ, ಯಾವುದೇ ಟ್ಯಾಕ್ಸ್ ಇಲ್ಲ, TDS ಇಲ್ಲ, ಅಡ್ಮಿನ್ ಚಾರ್ಜ್ ಇಲ್ಲ, ಯಾವುದೂ ಇಲ್ಲ ಸ್ನೇಹಿತರೆ. ಇಲ್ಲಿ ಡೈರೆಕ್ಟಾಗಿ ನಮಗೆ ಫುಲ್ ಅಮೌಂಟ್ ಆಗಿ ಸಿಗುತ್ತೆ. ಓಕೆ, ಮತ್ತು 5ನೇ ಲೆವೆಲಲ್ಲಿ 32 ಜನ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಒಬ್ಬರಿಂದ ನಿಮಗೆ 4,000 ರೂಪಾಯಿ ಬರುತ್ತೆ. ಟೋಟಲ್ ಇನ್ಕಮ್ ಬಂದುಬಿಟ್ಟು ನಿಮಗೆ ಅಲ್ಲಿ 1,28,000 ರೂಪಾಯಿ ಇನ್ಕಮ್ ಬರುತ್ತೆ. ಅಪ್ಗ್ರೇಡ್ ಇನ್ಕಮ್ ಬಂದುಬಿಟ್ಟು ನಿಮಗೆ 8,000 ರೂಪಾಯಿ. ಟೋಟಲ್ ನಿಮ್ಮ ಪ್ರಾಫಿಟ್ ಬಂದುಬಿಟ್ಟು 1,20,000 ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ ಸ್ನೇಹಿತರೆ. ಅದೇ 6ನೇ ಲೆವೆಲಲ್ಲಿ 64 ಮೆಂಬರ್ ಬಂದಿರ್ತಾರೆ. ಅದೇ 32 ಜನ, 32 × 2 ಅಂತ ಹೇಳಿದ್ರೆ 64 ಜನ. ಒಬ್ಬರಿಂದ ನಿಮಗೆ 8,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಒಬ್ಬರಿಂದ ಇವತ್ತು ಒಂದು ದಿನದಲ್ಲಿ ಒಬ್ಬರಿಂದ 8,000 ಬಂತು ಅಂತ ಹೇಳಿದರೆ ನಿಮ್ಮದು ಒಂದು ದಿನದ ಪ್ರಾಫಿಟ್ 8,000 ರೂಪಾಯಿ. ಅದೇ ಒಂದು ದಿನ 2 ಜನ ಕಳಿಸಿದರೆ 16 ಜನ ಆಯಿತು ಸ್ನೇಹಿತರೆ. ಒಂದು ದಿನದ ಪ್ರಾಫಿಟ್ ನೀವು ಅವತ್ತು 8,000 ರೂಪಾಯಿನ ಮಾಡ್ಕೋಬೋದು, 16,000 ರೂಪಾಯಿನ ಮಾಡ್ಕೋಬೋದು, 24,000 ರೂಪಾಯಿನ ಮಾಡ್ಕೋಬೋದು. ಅದು ಹೇಳೋಕ್ಕಾಗಲ್ಲ ಅವರಿಗೆ ಯಾವ ಅಪ್ಗ್ರೇಡ್ ಮಾಡ್ಕೊಳ್ತಾರೆ. ಕೆಲವರು ಈಗ 32 ಜನದಲ್ಲಿ ಒಂದೇ ದಿನ 5 ಜನ ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮಗೆ 5 ಜನದಿಂದ ನಿಮಗೆ 8,000 ರೂಪಾಯಿ ಬಂತು. ಎಷ್ಟಾಯ್ತು ಇನ್ಕಮು ಅರ್ಥ ಮಾಡ್ಕೊಳ್ಳಿ. ಆ 32 ಜನ ನಿಮಗೆ 8,000 ರೂಪಾಯಿ ನಿಮಗೆ ಅವರು ಅಪ್ಗ್ರೇಡ್ ಮಾಡ್ತಿರುವಂಥ ಅಮೌಂಟು ನಿಮಗೆ ಕಳಿಸುವಂಥದ್ದು. ನಿಮಗೆ ಟೋಟಲ್ ಇನ್ಕಮ್ ಬಂದುಬಿಟ್ಟು ಸ್ನೇಹಿತರೆ 5,12,000 ಆಗುತ್ತೆ. ನೀವು ಅಪ್ಗ್ರೇಡ್ ಮಾಡಬೇಕಾಗಿರೋದು 16,000. ನಿಮಗೆ ಅಲ್ಲಿ ಪ್ರಾಫಿಟ್ ಬಂದುಬಿಟ್ಟು 4,96,000 ಆಗುತ್ತೆ ಸ್ನೇಹಿತರೆ. ಟೋಟಲ್ 6th ಲೆವೆಲಲ್ಲೇ ನಿಮಗೆ
ಇಷ್ಟು ಇನ್ಕಮ್ ಆಗುತ್ತೆ. ಈ ಬಿಸ್ನೆಸ್ ಚಾರ್ಟ್ನ ನೀವು ಅರ್ಥ ಮಾಡಿಕೊಂಡ್ರೆ ಇದರಲ್ಲಿ ನೀವು ಹಿಂದೆ ಮುಂದೆ ನೋಡಲ್ಲ ಸ್ನೇಹಿತರೆ. 100% ಆಗಿ ನೀವು ಈ ಬಿಸ್ನೆಸ್ನ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ನೋಡಿ, ಕೊಡುವಂಥದ್ದು 220 ಪ್ಲಸ್ ಇಲ್ಲಿ ಯಾವುದಾದ್ರೂ ವೆಬ್ಸೈಟು ಅದು ಇದು ಕಂಪನಿ TDS ಕಟ್ ಮಾಡುವಂಥದ್ದು ವ್ಯಾಲಿಡ್ ಸಿಸ್ಟಮ್ ಏನಾದರೂ ಅದು ಯಾವುದೂ ಇಲ್ಲ. ಡೈರೆಕ್ಟಾಗಿ ನಮ್ಮ ಬ್ಯಾಂಕಿಗೆ ಬರುತ್ತೆ, ಜನಗಳ ಮುಖಾಂತರ ಬರುತ್ತೆ. ನಾವು ಜನಗಳ ಮುಖಾಂತರದಲ್ಲಿ ಬಿಸ್ನೆಸ್ ಮಾಡುವಂಥದ್ದು. ಕಂಪನಿ ಯಾವುದೆಲ್ಲಿ ಬೇಲಿವಿಲ್ಲ, ಕಂಪನಿ ಇಷ್ಟು ಹಿಡ್ಕೊಂಡು ಇಷ್ಟು ಪರ್ಸೆಂಟೇಜ್ ಹಿಡ್ಕೊಂಡು ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡುವುದು ಅಂಥದ್ದು ಏನಿಲ್ಲ. ಈ ಥರ ಯಾವುದಿಲ್ಲ. ಹಂಗಾಗಿ ಇದು ರಿಸ್ಕೇ ಇಲ್ಲ ಈ ಬಿಸ್ನೆಸ್ಸಲ್ಲಿ ಸ್ನೇಹಿತರೆ. ಹಾಗಾಗಿ ನೋಡಿ, 7th ಲೆವೆಲ್ ಇದೆ, 8th ಲೆವೆಲ್ ಇದೆ, 9th ಲೆವೆಲ್ ಇದೆ, ಟೋಟಲ್ 10th ಲೆವೆಲ್ ತನಕ ನಿಮಗೆ ಇಲ್ಲಿ ಕಂಪನಿ ಇನ್ಕಮ್ ಪ್ಲ್ಯಾನ್ ಕೊಡ್ತಾ ಇದೆ ಸ್ನೇಹಿತರೆ. ಟೋಟಲ್ ನೀವು 10th ಲೆವೆಲ್ ರೀಚ್ ಆಯ್ತು ಅಂತ ಹೇಳಿದರೆ ನಿಮ್ಮ ಟೋಟಲ್ ಇನ್ಕಮ್ಮೇ ನಿಮ್ಮದು ಬಂದುಬಿಟ್ಟು 17 crore 45 lakh ಆಗುತ್ತೆ ಸ್ನೇಹಿತರೆ. ಬರೀ ಇದು 90 days ಟಾರ್ಗೆಟ್. ಇದು ಜಸ್ಟ್ ನಿಮ್ಮ ಜೊತೆ ಬಂದವರು ಎಲ್ಲರೂ 2x2 7 days ಚಾಲೆಂಜ್ ತೊಗೊಂಡು ಕಂಪ್ಲೀಟ್ ಮಾಡ್ತಾ ಹೋದರೆ ಮಿಡ್ಲಲ್ಲಿ ಯಾರು ಸ್ಟ್ರಕ್ ಆಗಬಾರ್ದು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಸ್ಟ್ರಕ್ ಆಗಬಾರ್ದು. ಸ್ಟ್ರಕ್ ಆದರೆ 90 days ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸ್ಟ್ರಕ್ ಆಗದೆ ಬಿಸ್ನೆಸ್ ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಟೋಟಲ್ ಇಲ್ಲಿ 17 crore ಇನ್ಕಮ್ ಆಗುತ್ತೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರಲ್ಲಿ, 7 days ಚಾಲೆಂಜ್ ಏನಕ್ಕೆ? ಯಾಕಂದರೆ ಈ ಬಿಸ್ನೆಸ್ ಕ್ಲೀನಾಗಿ ರನ್ ಆಗಬೇಕು, ಎಲ್ಲಿ ಸ್ಟಾಪ್ ಆಗಬಾರ್ದು, ಎಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಂಪನಿಯಲ್ಲಿ 7 days ಚಾಲೆಂಜನ್ನು ಇಟ್ಟಿದ್ದೆ. ಹಾಗಾಗಿ ಇಲ್ಲಿ ಬಿಸ್ನೆಸ್ ಎಲ್ಲೂ ಸ್ಟಾಪ್ ಆಗಲ್ಲ, ಬಂದವರು ಮೂವ್ಮೆಂಟ್ ಮಾಡ್ತಾನೇ ಇರ್ತಾರೆ. ಇಲ್ಲಾಂದರೆ ಕಂಡೀಷನ್ ಇಲ್ಲದೆ ಬಿಸ್ನೆಸ್ ಕೊಟ್ಟರೆ ಏನಾಗುತ್ತೆ, ಜನ ಇವತ್ತು ID ಮಾಡ್ತಾರೆ, 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಇನ್ನು ಯಾವತ್ತೋ ಬಂದು ಕೆಲಸ ಮಾಡ್ತಾರೆ. ಆವಾಗ ಯಾರಿಗೂ ಟಾರ್ಗೆಟ್ ರೀಚ್ ಆಗಲ್ಲ, ಕರೆಕ್ಟಾಗಿ ಇನ್ಕಮ್ ಕೌಂಟ್ ಆಗಲ್ಲ, ಸ್ವಲ್ಪ ಇನ್ಕಮ್ ಬರುತ್ತೆ. ಇಷ್ಟು ಇನ್ಕಮ್ ಮಾಡ್ಕೊಳ್ಳೋಕ್ಕೆ ಒಂದು ವರ್ಷ ಕಾಯಬೇಕು, ಆ ಥರ ಆಗುತ್ತೆ. ಮತ್ತು ಇಲ್ಲಿ ID 220 ID ಅಂತ ಅಂದ್ಕೊಂಡು ಜನ ಎಲ್ಲರೂ ಅವ್ರದ್ದು ಫ್ಯಾಮಿಲಿ ID, ಅವ್ರದ್ದು ID, ಇವ್ರದ್ದು ID ಎಲ್ಲ ಮಾಡ್ಕೊಂಡು ಡೆಡ್ ಎಂಡಿಗೆ ಅದು ಸ್ಟಾಪ್ ಆಗಿಬಿಡುತ್ತೆ. ಅವ್ರಿಗೆ ಮತ್ತೆ ಅಲ್ಲಿ ಪ್ರಮೋಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಫ್ಯಾಮಿಲಿ ID ಹಾಕ್ಕೊಂಡಿದ್ದಾರೆ, ಯಾರಿಗಂತ ಅಲ್ಲಿ ಕೊಡ್ತಾರೆ ಅವರು. ಹಾಗಾಗಿ ಇಲ್ಲಿ 7 days ಚಾಲೆಂಜ್ ಇಟ್ಟಿದ್ದ ಕಾರಣ ಕಂಪನಿ ಇದೇ ಕಾರಣಕ್ಕೋಸ್ಕರ. ಹಾಗಾಗಿ ಇಲ್ಲಿ ಬಿಸ್ನೆಸ್ ಎಲ್ಲೂ ಲ್ಯಾಗ್ ಆಗಲ್ಲ, ಕ್ಲೀನಾಗಿ ರನ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇಷ್ಟು ಸಿಂಪಲ್ ಈ ಪ್ಲ್ಯಾನ್. ಓಕೆನಾ? ಇದರ ಬಗ್ಗೆ ನಿಮ್ಗೆ ಇನ್ನೂ ಡೌಟ್ ಇತ್ತು, ಪ್ಲ್ಯಾನಲ್ಲಿ ಡೌಟ್ ಇತ್ತು ಅಂತ ಹೇಳಿದರೆ ನಿಮಗೆ ಇಲ್ಲಿ ನಂಬರ್ ಶೋ ಆಗ್ತಿದೆ. ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಮಾಹಿತಿನ ತಿಳ್ಕೊಂಡು ನಮ್ಮ ಥ್ರೂ ಕೂಡ ನೀವು ಜಾಯ್ನಿಂಗ್ ಮಾಡಿಕೊಂಡು ನಮ್ಮ ಕಡೆಯಿಂದ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೇವೆ, ಟ್ರೈನಿಂಗ್ ಇದೆ, ಝೂಮ್ ಮೀಟಿಂಗ್ ಎಲ್ಲನೂ ಕೊಡ್ತಾ ಇದ್ದೀವಿ. ನೀವು ಕ್ಲೀನಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಿಸ್ನೆಸ್ನ ಮೂವ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಯಾಕಂದರೆ ನಮಗೆ ಯಾವುದೋ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮಾಹಿತಿ ಸಪೋರ್ಟು ವೆರಿ ಇಂಪಾರ್ಟೆಂಟ್. ಇದಿದ್ದರೆ ಮಾತ್ರ ನಮಗೆ ಮಾಡೋಕ್ಕಾಗುತ್ತೆ. ಇವತ್ತು ನಮಗೂ ಅಷ್ಟೇ, ನಮಗೆ ಕರೆಕ್ಟಾಗಿ ಸಪೋರ್ಟ್ ಇರ್ಬೋದು, ಮಾಹಿತಿ ಇರ್ಬೋದು, ಕ್ಲೀನಾಗಿ ಸಿಕ್ಕಿದರೆ ಮಾತ್ರ ನಮಗೂ ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಈ ಸಪೋರ್ಟ್, ಈ ಮಾಹಿತಿ ನಿಮಗೂ ಬೇಕು ಅಂತ ಹೇಳಿದರೆ ಆದಷ್ಟು ಬೇಗ ಪ್ಲೇಸ್ಮೆಂಟ್ ತೊಗೊಂಡು ಕೆಲಸ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 5ನೇ ಲೆವೆಲಲ್ಲಿ ನಿಮಗೆ ರಿವಾರ್ಡ್ ಇಟ್ಟಿದ್ದಾನೆ. 10,000 ಕ್ಯಾಶ್ ಇದೆ 5ನೇ ಲೆವೆಲಲ್ಲಿ. 6ನೇ ಲೆವೆಲಲ್ಲಿ ಪ್ಲಾಟಿನಾ ಬೈಕ್ ಇದೆ. 7ನೇ ಲೆವೆಲಲ್ಲಿ ನಿಮಗೆ ನಿಶಾನ್ ಕಾರ್ ಇದೆ. 8ನೇ ಲೆವೆಲಲ್ಲಿ ಮಹೀಂದ್ರ ಸ್ಕಾರ್ಪಿಯೋ ಇದೆ. 9ನೇ ಲೆವೆಲಲ್ಲಿ ಜೀಪ್ ಅಂತ ಇಟ್ಟಿದ್ದಾನೆ. 10ನೇ ಲೆವೆಲಲ್ಲಿ BMW ಅಂತ ನಿಮಗೊಂದು ರಿವಾರ್ಡ್ ಅಂತ ಇಟ್ಟಿದ್ದಾನೆ. ಆದರೆ ನಾನು ಎಲ್ರಿಗೂ ಹೇಳ್ತಿರೋದು, ಈ ರಿವಾರ್ಡ್ ಬಿಟ್ಟಾಕಿ ಸ್ನೇಹಿತರೆ, ಅಥವಾ 10ನೇ ಲೆವೆಲ್ ತನಕ ನೀವು ರೀಚ್ ಆಗದಿದ್ರೂ ಸಮಸ್ಯೆ ಇಲ್ಲ. ಜಸ್ಟ್ 6th ಲೆವೆಲ್ ನೀವು ಟಾರ್ಗೆಟ್ ಇಟ್ಟು ಕೆಲಸ ಮಾಡಿದರೆ ಸಾಕು ಸ್ನೇಹಿತರೆ. ಬರೀ 6th ಲೆವೆಲ್ ಟಾರ್ಗೆಟ್ ಇಟ್ಟು ಕೆಲಸ ಮಾಡಿದ್ರು ನಿಮಗೆ ಟೋಟಲ್ ಇನ್ಕಮ್ಮೇ 4,96,000 ಆಗುತ್ತೆ ಬರೀ 220ಯಲ್ಲಿ. ಇದು ಇವತ್ತು ನಮಗೆ ಬ್ಲೈಂಡ್ ಹೆಲ್ಪಿಂದ ಸಾಧ್ಯ ಸ್ನೇಹಿತರೆ. 6th ಲೆವೆಲ್, 7th ಲೆವೆಲ್, 8th ಲೆವೆಲ್, 9th ಲೆವೆಲ್ ಎಲ್ಲ ಬೋನಸ್ ಅಂತ ಅಂದ್ಕೊಳ್ಳಿ. 6th ಲೆವೆಲ್ ಟಾರ್ಗೆಟ್ ಇಟ್ಟು ಕೆಲಸ ಮಾಡಿ ನಿಮಗೆ 100% ಇಲ್ಲಿ ನೀವು ಇಲ್ಲಿ ಲ್ಯಾಕ್ ಇನ್ಕಮ್ನಲ್ಲಿ ಮಾಡ್ಬೋದು ಸ್ನೇಹಿತರೆ. ಈ ಲೆವೆಲ್ ಇನ್ಕಮ್ ಪ್ಲ್ಯಾನ್ನ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕ್ಲೀನಾಗಿ ಇದರ ಬಗ್ಗೆ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಕೊಟ್ಟಿದ್ದೀನಿ ಅಂತ ನಾನು ಇಲ್ಲಿ ಬಿಲೀವ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಲೆವೆಲ್ ರಿವರ್ಸ್ ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್ ನೋಡಿ, ಕ್ರೌಡ್ ಫಂಡಿಂಗ್. ಯಾವ ಥರ ಕ್ರೌಡ್ ಫಂಡಿಂಗ್ ನೋಡಿ, ಇಲ್ಲಿ ಜನಗಳ ಮಧ್ಯೆನೇ ಬಿಸ್ನೆಸ್ ಇರುವಂಥದ್ದು. ಯಾವ ಥರ ನಾವು ಕ್ರೌಡ್ ಫಂಡ್ ಮಾಡ್ತೀವಿ ನೋಡಿ, ಇಲ್ಲಿ ಕ್ಲೀನಾಗಿ ಚಾರ್ಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ನೀವು ನೋಡಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೀವು 220 ಕೊಡ್ತೀರಾ, ಯಾರಿಗೆ? ನೀವು ಯಾರ ಜೊತೆ ಜಾಯಿನ್ ಆಗ್ತೀರಾ ಅವ್ರಿಗೆ ನೀವು 220 ಪೇ ಮಾಡ್ತೀರಾ. ಓಕೆ, ನೆಕ್ಸ್ಟ್ ನಿಮ್ಮ ಇಬ್ಬರು ಲೆಫ್ಟಲ್ಲೊಬ್ಬರು ರೈಟಲ್ಲೊಬ್ಬರು ಬರುವಾಗ ಫಸ್ಟ್ ಲೆವೆಲ್ ಒಬ್ಬ ವ್ಯಕ್ತಿ ಬರುವಾಗಲೂ ನಿಮಗೆ 220 ಬರುತ್ತೆ, ಇನ್ನೊಬ್ಬ ವ್ಯಕ್ತಿ ಬರುವಾಗ ನಿಮಗೆ 220 ಬರುತ್ತೆ. ಟೋಟಲ್ ನೀವು ಅದರಲ್ಲಿ 400 ಆಗುತ್ತೆ. 400ಅಲ್ಲಿ ನೀವು ಅಪ್ಲೈನ್ 2ಗೆ ನೀವು ಕಳಿಸ್ಬೇಕು ಇದನ್ನು. ಅದು ನಿಮಗೆ ವೆಬ್ಸೈಟಲ್ಲೇ ಬರುತ್ತೆ ₹300. ಆಮೇಲೆ ಲೆವೆಲ್ 2ಅಲ್ಲಿ ನಿಮಗೆ ₹1,200 ನಿಮಗೆ ಬಂದಿರುತ್ತೆ. ನೀವು ₹600 ಅಪ್ಲೈನ್ 3ಗೆ ಕಳಿಸ್ಬೇಕು. ಅದೇ ರೀತಿ ನೀವು ಲೆವೆಲ್ 3ಅಲ್ಲಿ ನಿಮಗೆ ₹4,800 ನಿಮಗೆ ಬಂದಿರುತ್ತೆ. ನೀವು ₹2,000 ಅಪ್ಲೈನ್ 4ಗೆ ನೀವು ಕಳಿಸ್ಬೇಕು. 4ನೇ ಲೆವೆಲಲ್ಲಿ ನಿಮಗೆ ಟೋಟಲ್ $32,000 ಅಲ್ಲಿ ಬಂದಿರುತ್ತೆ, ನಿಮಗೆ ಕೆಳಗಡೆಯಿಂದ ಬಂದಿರುತ್ತೆ. ನೀವು ಇದರಲ್ಲಿ ₹4,000 ನೀವು ಅಪ್ಲೈನ್ 5ಗೆ ಅಲ್ಲಿ ನಿಮಗೆ ವೆಬ್ಸೈಟಲ್ಲಿ ಶೋ ಆಗುತ್ತೆ. ನಂಬರ್, ಅವ್ರದ್ದು ನೇಮು, ಮೊಬೈಲ್ ನಂಬರ್ ಎಲ್ಲ ಶೋ ಆಗುತ್ತೆ. ನೀವು ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಕಳಿಸ್ಕೊಟ್ರೆ ಆಯಿತು. ಇಲ್ಲಿ ಅಪ್ಗ್ರೇಡ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ನೀವು ನೋಡಿ, ಇಲ್ಲಿ ಈ ಅಪ್ಗ್ರೇಡ್ ಇದೆಯಲ್ಲ, ಈ ಅಪ್ಗ್ರೇಡ್ ಅನ್ನುವಂಥ ತುಂಬ ಇಂಪಾರ್ಟೆಂಟ್. ನಿಮ್ಮ ಇನ್ಕಮ್ ನಿಂತಿರೋದೇ ಈ ಅಪ್ಗ್ರೇಡ್ ಪ್ಯಾಕೇಜ್ ಮೇಲೆ. ನೀವು ಅಪ್ಗ್ರೇಡ್ ಮಾಡಿಕೊಂಡ್ರೆ ಮಾತ್ರ. ಫಾರ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ನೋಡಿ ನಾನು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ,
ನಾನು ಇವಾಗ ನೋಡಿ ಫಾರ್ ಎಕ್ಸಾಂಪಲು ನಾನು ನನಗೆ 1200 ರೂಪಾಯಿ ಅಮೌಂಟ್ ಬಂದಿದೆ, ನಾನು 600 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಈ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ 24 ಅವರ್ಸ್ ಟೈಮ್ ಇದೆ. 24 ಅವರ್ಸ್ ಒಳಗಡೆ ನೀವು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂತೇಳಿ ನಿಮ್ಮ ಕೆಳಗಡೆ ಏನು ಟೀಮ್ ಇದೆ ನೋಡಿ, ಟೋಟಲ್ ಟೀಮ್ ನಿಮ್ಮ ಅಪ್ಲೈನ್ ನಿಮ್ಮನ್ನು ಯಾರು ಕರ್ಕೊಂಡು ಬಂದಿದ್ದಾರೆ ನೋಡಿ ಅವರಿಗೆ ಶಿಫ್ಟ್ ಆಗುತ್ತೆ. ಹಾಗಾಗಿ ಈ ರಿಸ್ಕನ್ನ ತೊಗೊಳ್ಬೇಡಿ. ನೀವು ಕಷ್ಟಪಟ್ಟದಂಥ ಟೀಮನ್ನು ಕಳ್ಕೊಬೇಡಿ. ಹಾಗಾಗಿ ಅಪ್ಗ್ರೇಡ್ನ ಅಚ್ಚುಕಟ್ಟಾಗಿ ಮಾಡ್ತೀರಿ. ನೀವು ಬೇಕಿದ್ರೆ ಮುಂಚೆನೇ ಮಾಡ್ಕೊಂಡು ಇಟ್ಕೊಂಡಿರ್ಬೋದು, ಓಕೆನಾ. ನೀವು ಜಾಯ್ನ್ ಆಗುವಾಗಲೇ ಮುಂಚೆನೇ ಬೇಕಿದ್ರೆ ಇಡ್ಬೋದು ನೀವು. ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ಸಂಪರ್ಕಿಸಿ, ನಾವು ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ ರಿವಾರ್ಡ್ಸ್. ಓಕೆ, ಇದು ನಿಮಗೆ ಕ್ರೌಡ್ ಫಂಡಿಂಗ್ ನೋಡಿದೆ ಸ್ನೇಹಿತರೆ. ಮತ್ತು ಟರ್ಮ್ ಆ್ಯಂಡ್ ಕಂಡೀಷನ್, ಈ PPT ನೀವು ತೊಗೊಂಡ್ರೆ ನಿಮ್ಗೆ ಏನು ಟರ್ಮ್ ಆ್ಯಂಡ್ ಕಂಡೀಷನ್ ಗೊತ್ತಾಗುತ್ತೆ. ಯಾಕಂದರೆ ಇಲ್ಲಿ ಯಾವುದೇ TDS, ಅಡ್ಮಿನ್ ಚಾರ್ಜು, ವಿತ್ಡ್ರಾಲ್ ಮಾಡ್ಕೊಳ್ಳುವಾಗ ಅಷ್ಟು ಟೈಮ್ ಒಳಗಡೆ ಮಾಡ್ಕೋಬೇಕು, ಇಷ್ಟು ಟೈಮ್ ಒಳಗಡೆ ಮಾಡ್ಕೋಬೇಕು, ಇಷ್ಟು ಒಳಗಡೆ ಪೇಮೆಂಟ್ ಬರುತ್ತೆ, TDS ಎಷ್ಟು ಕಟ್ಟಾಗುತ್ತೆ, ಅಡ್ಮಿನ್ ಚಾರ್ಜ್ ಎಷ್ಟು ಕಟ್ಟಾಗುತ್ತೆ, ಆ ಥರ ಯಾವುದು ಇರಲಿಲ್ಲ. ಹಾಗಾಗಿ ಟರ್ಮ್ ಕಂಡೀಷನ್ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ನಿಮಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ PPT ತೊಗೊಂಡು ನೀವು ತಿಳ್ಕೊಬೋದು ಸ್ನೇಹಿತರೆ. ನೋಡಿ, ಇಷ್ಟು ಪ್ಲ್ಯಾನ್ ಇದೆ, ಕ್ಲೀನಾಗಿ ಸಿಂಪಲಾಗಿ ನಾನು ನಿಮಗೆ ಪ್ಲ್ಯಾನ್ ಕೊಟ್ಟಿದ್ದೀನಿ. ಅದ್ಭುತವಾಗಿದೆ ಕಾನ್ಸೆಪ್ಟು. ಶ್ರೀ ಮಾರುತಿ ಬ್ಯಾಂಕ್ ಫೌಂಡೇಶನ್ ಅನ್ನುವಂಥ ಒಂದು ಸಿಸ್ಟಮ್ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ಏನೇ ನಿಮಗೆ ಇಲ್ಲಿ ಜಾಯ್ನಿಂಗ್ ಆಗಬೇಕಿದ್ರು ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ರು ನೀವು ಇಲ್ಲಿ ನಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ನೀವು ತಿಳ್ಕೊಂಡು ಮಾಡ್ಬೋದು ಸ್ನೇಹಿತರೆ. ನಮ್ಮ ಕಡೆಯಿಂದ ಒಳ್ಳೆಯ ಸಿಸ್ಟಮ್, ನಮ್ಮ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ, ಒಳ್ಳೆ ಲೀಡರ್ಸ್ಗಳಿದ್ದಾರೆ, ಟ್ರೈನಿಂಗ್ ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಅದ್ಭುತವಾಗಿ ನಾವು ಇದನ್ನು ಮಾಡ್ಬೋದು. ಕರ್ನಾಟಕದಲ್ಲಿ ಇನ್ನೂ ಅಷ್ಟರ ಮಟ್ಟಿಗೆ ಏನು ಇದು ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಕಾಂಪಿಟೇಷನ್ ಇಲ್ಲ, ಫ್ರೆಶ್ ಇದೆ, ಖಾಲಿ ಇದೆ. ಬೇರೆ ಕಡೆ ನಿಮಗೆಲ್ಲ ತುಂಬ ಕಾಂಪಿಟೇಷನಲ್ಲಿ ಒಬ್ರಿಗೊಬ್ರು ಕಾಂಪಿಟೇಷನಲ್ಲಿ ಬಿಸ್ನೆಸ್ ಮೂವ್ಮೆಂಟ್ ಆಗ್ತಾ ಇದೆ. ಹಾಗಾಗಿ ನಮಗಿಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ. ನಾವು ಏನು ಇವಾಗ ಜಾಯ್ನ್ ಆಗ್ತೀವಿ ನೋಡಿ, ನಾವೇ ಇಲ್ಲಿ ಕರ್ನಾಟಕದಲ್ಲಿ ಟಾಪ್ ಲೀಡರ್ಸ್ಗಳಾಗ್ತೀವಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಬ್ಲೈಂಡ್ ಹೆಲ್ಪ್.